ಹೊಸ ವರ್ಷ ಹೊಸ ಸುದ್ದಿ ಹೊಸ ಚೈತನ್ಯ ಅಂತ 2026 ಸ್ವಾಗತಿಸಿದಂತಹ ಭಾರತೀಯರಿಗೆ ಮತ್ತೊಂದು ಸಿಹಿ ಸುದ್ದಿ ಲಭಿಸಿದೆ. ಒಂದು ಹೂಡಿಕೆದಾರರಿಗೆ, ಮತ್ತೊಂದು ಸಾಮಾನ್ಯ ನಾಗರಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಇನ್ನೊಂದು ವಿಶ್ವ ಆರ್ಥಿಕತೆ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತ ಶರವೇಗದಲ್ಲಿ ಮುನ್ನುಗ್ತಾ ಇದೆ. ಈ ಕುರಿತ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೇಂದ್ರ ಸರ್ಕಾರದಿಂದ ಸಾಮಾನ್ಯ ವರ್ಗದವರಿಗೆ ಬೇಗ್ ರಿಲೀಫ್. 2025-26 ಹಣಕಾಸು ವರ್ಷದ 4ನೇ ತ್ರೈಮಾಸಿಕದಲ್ಲಿ ಕಡಿತ ಇಲ್ಲ. ಹೊಸ ವರ್ಷಕ್ಕೆ ಮೋದಿ ಸರ್ಕಾರ ದೇಶದ ಕೋಟ್ಯಾಂತರ ಮಧ್ಯಮ ವರ್ಗದ ಹೂಡಿಕೆದಾರರಿಗೆ ಮತ್ತು ಸಾಮಾನ್ಯ ನಾಗರಿಕರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. 2025-26 ಹಣಕಾಸು ವರ್ಷದ 4ನೇ ತ್ರೈಮಾಸಿಕಕ್ಕೆ ಜನವರಿಯಿಂದ ಮಾರ್ಚ್ 2026 ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿದರಗಳ ಕಡಿತ ಇಲ್ಲ ಎಂದು ಸ್ಪಷ್ಟಪಡಿಸಿದೆ. ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆ ಹೊರಡಿಸಿದ ಅಧಿಸೂಚನೆಯಲ್ಲಿ ಮುಂಬರುವ ತ್ರೈಮಾಸಿಕದ ಬಡ್ಡಿದರಗಳು 3ನೇ ತ್ರೈಮಾಸಿಕಕ್ಕೆ ಅಕ್ಟೋಬರ್ 1, 2025ರಿಂದ ಡಿಸೆಂಬರ್ 31ರವರೆಗೆ ನಿಗದಿಪಡಿಸಿದಂತೆಯೇ ಇರುತ್ತವೆ. ಇದರರ್ಥ ಹೂಡಿಕೆದಾರರು ಜನವರಿ 1, 2026ರಿಂದ ಮಾರ್ಚ್ 31, 2026ರವರೆಗೆ ತಮ್ಮ ಠೇವಣಿಗಳ ಮೇಲೆ ಅದೇ ಆದಾಯವನ್ನ ಪಡೆಯುವುದನ್ನು ಮುಂದುವರಿಸುತ್ತಾರೆ. ಸರ್ಕಾರದ ಈ ನಿರ್ಧಾರದಿಂದ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಅಂದ್ರೆ SCSS ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆ ಅಂದ್ರೆ SSY 8.2% ಅತ್ಯಧಿಕ ಬಡ್ಡಿದರವನ್ನ ನೀಡುತ್ತಲೇ ಇರುತ್ತವೆ. ಇದು ಹಿರಿಯ ನಾಗರಿಕರು ಮತ್ತು ತಮ್ಮ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿದ ಪೋಷಕರಿಗೆ ಒಳ್ಳೆಯ ಸುದ್ದಿಯಾಗಿದೆ. ಕಾರ್ಮಿಕ ವರ್ಗದವರಲ್ಲಿ ಅಚ್ಚುಮೆಚ್ಚಿನ ಸಾರ್ವಜನಿಕ ಭವಿಷ್ಯ ನಿಧಿ ಅಂದ್ರೆ PPF ಮೇಲಿನ ಬಡ್ಡಿದರವು 7.1% ಬದಲಾಗದೆ ಉಳಿಯುತ್ತದೆ. ಹೆಚ್ಚುವರಿಯಾಗಿ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರಗಳಲ್ಲಿ ಅಂದ್ರೆ NSCS ಹೂಡಿಕೆದಾರರು 7.7% ಸ್ಥಿರ ಲಾಭವನ್ನ ಪಡೆಯುತ್ತಾರೆ. ಅಂಚೆ ಕಚೇರಿ ಮಾಸಿಕ ಆದಾಯ ಯೋಜನೆ ಅಂದ್ರೆ POMIS ಮೂಲಕ ಮಾಸಿಕ ಆದಾಯವನ್ನ ಪಡೆಯುವವರಿಗೆ ಬಡ್ಡಿ ದರವು 7.4% ಸ್ಥಿರ ದ್ವಿಗುಣಗೊಳಿಸೋ ಅವಧಿಯೊಂದಿಗೆ ಕಿಸಾನ್ ವಿಕಾಸ ಪತ್ರ ಅಂದ್ರೆ KVP 7.5% ಬಡ್ಡಿ ದರವನ್ನ ನೀಡುತ್ತದೆ. ಕೇಂದ್ರ ಸರ್ಕಾರ ಕೊಟ್ಟ ಗುಡ್ ನ್ಯೂಸ್ ಇದಾದ್ರೆ 2025ರ ಅಂತ್ಯದ ಮೊದಲು ಭಾರತವು ಜಪಾನನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ. ಸರ್ಕಾರದ ವರ್ಷಾಂತ್ಯದ ಆರ್ಥಿಕ ವಿಮರ್ಶೆಯ ಪ್ರಕಾರ ಮುಂದಿನ 3 ವರ್ಷಗಳಲ್ಲಿ ಜರ್ಮನಿಯನ್ನ ಹಿಂದಿಕ್ಕುವ ನಿರೀಕ್ಷೆ ಇದೆ. ಭಾರತದ ನಾಮ ಮಾತ್ರ ಒಟ್ಟು ದೇಶೀಯ ಉತ್ಪನ್ನ ಅಂದ್ರೆ GDP $4.18 ಟ್ರಿಲಿಯನ್ ತಲುಪಿದೆ ಎಂದು ದತ್ತಾಂಶಗಳು ಹೇಳಿವೆ. ಇದು ಯುನೈಟೆಡ್ ಸ್ಟೇಟ್ಸ್, ಚೀನಾ ಮತ್ತು ಜರ್ಮನಿಯ ನಂತರ 4ನೇ ಸ್ಥಾನದಲ್ಲಿ ಭಾರತವಿದೆ. 2025ರ ಅಂತ್ಯದ ವೇಳೆಗೆ ಆರ್ಥಿಕತೆಯಲ್ಲಿ ಭಾರತದ ಮೇಲುಗೈ ಸಾಧಿಸಿದೆ. ಸರ್ಕಾರದ ವರ್ಷಾಂತ್ಯದ ಆರ್ಥಿಕ ವಿಮರ್ಶೆಯ ವರದಿ ಪ್ರಕಾರ ಜಪಾನನ್ನ ಹಿಂದಿಕ್ಕಿ 4ನೇ ದೊಡ್ಡ ಆರ್ಥಿಕತೆ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಮುಂದಿನ 3 ವರ್ಷಗಳಲ್ಲಿ ಜರ್ಮನಿಯ ಹಿಂದಿಕ್ಕುವ ನಿರೀಕ್ಷೆ ಇದ್ದು US, ಚೀನಾ ಮತ್ತು ಜರ್ಮನಿ ನಂತರ ಭಾರತಕ್ಕೆ 4ನೇ ಸ್ಥಾನ ಲಭಿಸಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯು ಭಾರತದ ಆರ್ಥಿಕತೆ $4.51 ಟ್ರಿಲಿಯನ್ ಅಂತ ಹೇಳ್ತಿದೆ. ಜಪಾನ್ $4.46 ಟ್ರಿಲಿಯನ್ ಗೆ ಹೋಲಿಸಿದ್ರೆ ಭಾರತದ GDP ಹೆಚ್ಚಾಗಿದೆ. ವರ್ಷ ಪ್ರಾರಂಭ ಆಗ್ತಿದ್ದಂತೆ ಭಾರತೀಯರಿಗೆ ಎರಡೆರಡು ಗುಡ್ ನ್ಯೂಸ್ಗಳು ಸಿಕ್ಕಿದೆ. ಭಾರತದ ಈ ಬೆಳವಣಿಗೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಬೆಳವಣಿಗೆಯಿಂದ ಭಾರತ ಉದ್ಯೋಗ, ಬೆಳವಣಿಗೆ, IT, ಉತ್ಪಾದನೆಯಲ್ಲಿ ಮುಂದಿದೆ ಅನ್ನೋದು ತಿಳಿಸುತ್ತೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.